ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಸುಮಾರು ದಿನದ ನಂತರ ಈ ಪ್ಲೇಲಿಸ್ಟ್ನಲ್ಲಿ ಭೇಟಿಯಾಗ್ತಾ ಇದ್ದೀವಿ. ಇವತ್ತು ಸೆಬಿ ಏನೇನು ಬದಲಾವಣೆಗಳನ್ನು ತಂದಿದೆ ಕೋವಿಡ್ ನಂತರ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ನೋಡಿ, ಮಾತಾಡ್ತಿದ್ದಾಗೆ ಅಂದಾಗ ಟೀಕೆ ಮಾಡ್ತಿದ್ದೀವಿ ಅಂತಂದಾಗ ಬರೀ ಟೀಕೆನೇ ಮಾಡ್ತಾ ಹೋದರೆ ಒಂದು ವ್ಯಕ್ತಿ ಬಗ್ಗೆ ಆಗಲಿ, ಒಂದು ಸಂಸ್ಥೆ ಬಗ್ಗೆ ಆಗಲಿ, ಒಂದು ರಾಜಕೀಯ ಪಕ್ಷದ ಬಗ್ಗೆ ಆಗಲಿ ನಾವು ಮಾತಾಡ್ತಾನೆ ಇರ್ಬೋದು ಅಲ್ವಾ. ಹಾಗಂತ ಆ ಥರ ನಾವು ಇರಬಾರ್ದು. ನಮ್ಮ ದೃಷ್ಟಿಕೋನ ಏನಿರಬೇಕು, ಒಳ್ಳೇದಾದಾಗ ಒಳ್ಳೇದಾಗಿದೆ ಅನ್ಬೇಕು, ಕೆಟ್ಟದಾಗಿದೆ ಅನ್ಬೇಕು. ಈಗ ರಿಸರ್ವೇಷನ್ ಒಳ್ಳೇದಲ್ಲ ಅಂತ ಬರ್ತಾ ಇದೆ, ಯಾಕಂದರೆ ಆಲ್ರೆಡಿ ಆ ಒಂದು ಕುಟುಂಬ ಅದರಿಂದ ಉಪಯೋಗ ಪಡ್ಕೊಂಡು ಒಂದು ಉನ್ನತಿ ಬಂದಿದ್ದಾರೆ ಅಂತಂದರೆ ಮತ್ತೆ ಜಾತಿ ಹೆಸರಲ್ಲಿ ರಿಸರ್ವೇಷನ್ ಪಡೆಯೋದ್ರಲ್ಲಿ ಅರ್ಥ ಇಲ್ಲ. ಮೆರಿಟ್ ಬೇಸ್ಲಿ ರಿಸರ್ವೇಷನ್ ಆಗಬೇಕು ಅಂತಿರುತ್ತೆ. ಅದೇ ರೀತಿ ಗೃಹಜ್ಯೋತಿ, ಗೃಹಲಕ್ಷ್ಮಿ ಎಲ್ಲ ಸ್ಕೀಮ್ಗಳು ನನಗೆ ಸಿಗ್ತಾ ಇದೆ, ನಾನು ಟ್ಯಾಕ್ಸ್ ಪೇಯರು, ನಮ್ಮ ಮನೇಲಿ ಇನ್ನೇ ಎಲ್ಲದೂ ಇದೆ, ಆದ್ರೂ ಕೂಡ ನಾನು ಬಳಸ್ಕೊತೀನಿ ಅಂದರೆ ಹೇಗೆ? ಅದರಿಂದ ಆ್ಯಕ್ಚುಲ್ ಫಲಾನುಭವಿಗಳು ಏನಿದ್ದಾರೆ ಅಂದರೆ ಯಾರಿಗೆ ಅವಶ್ಯಕತೆ ಇದೆಯೋ, ನಿಜವಾದ ಒಂದು ಬಡತನದಲ್ಲಿದ್ದಾರೋ ಅವ್ರಿಗೆ ಹೋದರೆ ಅದು ಉಪಯೋಗ ಆಗ್ತಾ ಹೋಗುತ್ತಲ್ವ, ಇಲ್ಲಾಂದರೆ ಪೋಲು. ಹಾಗಂತ ನನಗೆ ಉಪಯೋಗ ಆಗ್ತಿದ್ರೆ ಮಾತ್ರ ಒಳ್ಳೆಯದು, ಇಲ್ಲಾಂದರೆ ಕೆಟ್ಟದು ಅಂತ ನಾವು ಅನ್ಕೊಳಕ್ಕೆ ಹೋಗ್ಬಾರ್ದು. ನಾವು ಅದನ್ನು ಆಚೆ ಬಂದು ಸಿಸ್ಟಮಿಗೆ ಒಳ್ಳೇದಾಯಿತು ಅಂತ ನೋಡ್ತಾ ಹೋದರೆ ಮಾತ್ರ ಒಂದು ದೇಶ ಒಂದು ಒಳ್ಳೆ ಸ್ಥಿತಿಗೆ ಹೋಗ್ತಾ ಹೋಗಬೇಕಾಗುತ್ತೆ. ಸೇಮ್ ಅದೆಲ್ಲರಿಗೂ ಕೂಡ ಅಷ್ಟೇ, ಯಾರ ಬಗ್ಗೆನೂ ಅಷ್ಟೇ ಸುಮ್ಮನೆ ಟೀಕೆ ಅಂತ ಮಾಡೋದಲ್ಲ. ಸೇಮ್ ಸೆಬಿ ವಿಚಾರದಲ್ಲೂ ಕೂಡ ಅವ್ರು ಮಾಡಿರೋದೆಲ್ಲದೂ ಕೂಡ ಕೆಟ್ಟದು ಅಂತ ನಾನು ಹೇಳ್ತಾ ಇದ್ದೀನ ಇಲ್ಲ. ಕೆಲವೊಂದನ್ನು ನಿಜವಾಗ್ಲೂ ಒಳ್ಳೆ ದೃಷ್ಟಿಕೋನದಿಂದ ನಮ್ಮ ಮಾರ್ಕೆಟನ್ನು ಸ್ಟೇಬಲ್ ಮಾಡಬೇಕು, ನಮ್ಮ ಮಾರ್ಕೆಟಲ್ಲಿ ಸ್ಪೆಕ್ಯುಲೇಷನ್ನ ಕಮ್ಮಿ ಮಾಡಬೇಕು. ಯಾಕಂದರೆ ಪ್ರತಿ ವರ್ಷ ಅವರು ಡೇಟಾ ತೆಗಿತಾರೆ, ಅದರಲ್ಲಿ ರಿಟೇಲರ್ಸೇ ಜಾಸ್ತಿ ಲಾಸ್ ಆಗ್ತಾ ಇರೋಂಥದ್ದು ಅಂತ ಬರ್ತಾ ಇದೆ. ಸೊ ಅದಕ್ಕೂ ಕೂಡ ಅವ್ರು ಕಡಿವಾಣ ತಗೋಬೇಕು, ಈ ಥರ ಅಂತ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಬಟ್ ಕೆಲವೊಂದು ಬದಲಾವಣೆಗಳು ಮಾಡಿರೋದು ನೋಡೋದಾದರೆ ಅವರ ಏನು ಒಂದು ಉದ್ದೇಶ ಇತ್ತು ಅದಕ್ಕೆ ದ್ವಂದ್ವ ಬರೋ ಥರ ಇದೆ. ನೀವು ರಿಟೇಲರ್ಗೆ ತಡೆ ಹಿಡಿಬೇಕು, ಸ್ಪೆಕ್ಯುಲೇಷನ್ ಆಗಬಾರ್ದು, ಮಾರ್ಕೆಟ್ ಸ್ಟೇಬಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಕಡೆ ನೀವೇ ಬಂದು ಮಾರ್ಕೆಟ್ನ ಒಂದು ಅನ್ಸ್ಟೇಬಲ್ ಮಾಡೋ ಥರದ್ದು, ಒಂದು ರಿಟೇಲರ್ಗಳಿಗೆ ಇನ್ನೂ ಸ್ಪೆಕ್ಯುಲೇಷನ್ ಮಾಡಲಿ ಅಂತ ಒಂದು ಉತ್ತೇಜನ ಕೊಡೋ ಥರದ್ದು ಒಂದಿಷ್ಟು ಬೆಳವಣಿಗೆ ಕಾಣುತ್ತೆ. ಸೊ ನಾನು ಎರಡನ್ನೂ ತೋರಿಸ್ತಾ ಹೋಗ್ತೀನಿ, ಏನು ಇಂಪ್ಯಾಕ್ಟ್ ಆಗಿದೆ, ಇದರಿಂದ ಏನೇನು ಸ್ಟ್ರಾಟಜಿಗಳನ್ನು ನಾವು ಬದಲಾಯಿಸಿರ್ಬೋದು. ಕೆಲವೊಂದು ಚೇಂಜಸ್ ನಿಮಗೆ ಗೊತ್ತಿಲ್ಲದಲ್ಲೇ ಇರ್ಬೋದು, ಅಥವಾ ನಾವು ಏನೋ ಅದಕ್ಕೆ ಮಾಡ್ಕೊಂಡಲ್ಲೇ ಇರ್ಬೋದು. ಬಟ್ ಏನೇನು ಆಗಿದೆ ಅಂತ ನೀವು ನೋಡಿದ್ರೆ ಇಷ್ಟೊಂದೆಲ್ಲ ಬದಲಾವಣೆ ಆಗಿದೆಯಾ ಕೋವಿಡ್ ಆದಮೇಲೆ ಅಂತ ನಿಮ್ಗೆ ಅನಿಸ್ತಾ ಹೋಗುತ್ತೆ. ನೋಡಿ, ಡಿಸೆಂಬರ್ 2020ರಲ್ಲಿ ಪೀಕ್ ಮಾರ್ಜಿನ್ ಅಂತ ಒಂದು ಜಾಸ್ತಿ ಮಾಡಿದ್ರಲ್ವ. ಅಂದರೆ ಪೀಕ್ ಮಾರ್ಜಿನ್, ನೀವು ಒಂದು ಇಂಟ್ರಾಡೇನಲ್ಲಿ ನೀವು ಒಂದು ಪೊಸಿಷನ್ ತೊಗೊಂಡಿದ್ದೀರಾ, ನಿಮ್ಮ ಲಾಸು ಮತ್ತೊಂದು ಆದಾಗ ಮಾರ್ಜಿನ್ ಉಪಯೋಗಿಸ್ಕೊಂಡಿರ್ತಾರೆ, ಲೆವರೇಜು. ಅದರಲ್ಲಿ ಪೀಕ್ ಮಾರ್ಜಿನ್ ಎಷ್ಟಿರಬೇಕು ಅಂತ ಅದು ಜಾಸ್ತಿ ಟ್ರೈಪ್ ಮಾಡ್ತಾ ಹೋಗ್ತೀವಿ. ಪೀಕ್ ಮಾರ್ಜಿನ್ ಇಷ್ಟಿರಬೇಕು, ಅದಕ್ಕಿಂತ ಜಾಸ್ತಿ ಬಿಡೋದಿಲ್ಲ. ಯಾಕಂದರೆ ಕೆಲವೊಂದು ಬ್ರೋಕರ್ಗಳಂತೂ 25 ಟೈಮ್ಸ್ 30 ಟೈಮ್ಸ್ ಎಲ್ಲ ಮಾರ್ಜಿನ್ ಕೊಡ್ತಾ ಇದ್ದಾರೆ ಒಂದು ಕಾಲದಲ್ಲಿ. ಅದನ್ನು ಸ್ಟೇಜ್ ವೈಸ್ ನಾವು ತರ್ತೀವಿ ಅಂತ ಹೇಳ್ತಾ ಹೋದರು. ಸೊ ಫಸ್ಟು 25% ಪೀಕ್ ಮಾರ್ಜಿನ್ ಅಂತ ಮಾಡಿದ್ರು. ಇದರಿಂದ ಏನಾಯಿತು, ನಿಮಗೆ ಇಂಟ್ರಾಡೇ ಲೆವರೇಜ್ ಏನು ಸಿಗ್ತಾ ಇತ್ತು ಅದು ಕಮ್ಮಿ ಆಯಿತು. ಸೊ ಟ್ರೇಡಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗ್ತಾ ಹೋಯಿತು. ಅದು ಹಂತವಾಗಿ ಡಿಸೆಂಬರ್ 20, ಮಾರ್ಚ್ 21, ಜೂನ್ 21, ಸೆಪ್ಟೆಂಬರ್ 21 ತನಕ ಇಂಪ್ಲಿಮೆಂಟ್ ಆಯಿತು. 100% ಪೀಕ್ ಮಾರ್ಜಿನ್ ಅವಾಗ ಬರ್ತಾ ಹೋಯಿತು. ಸೊ ಇದರಿಂದ ಏನಾಯಿತು, ಟ್ರೆಡಿಷನಲ್ ಆಗಿ ಒಂದು ಏನು ಸಿಗ್ತಾ ಇತ್ತು, MIS ಟ್ರೇಡ್ ಮಾಡೋದಾದರೆ ನಿಮಗೆ ಒಂದು ಲೆವರೇಜ್ ಸಿಗ್ತಾ ಇತ್ತು ಇಂಟ್ರಾಡೇಗೆ, ಅದು ಆಯಿತು. ಅದರದ್ದು ಉದ್ದೇಶ ಬಿದ್ದೋಯ್ತು. ಅಂದರೆ ಉದ್ದೇಶ ಅನ್ನೋದಕ್ಕಿಂತ ಅದು ತುಂಬ ಒಂದು ಸ್ಪೆಕ್ಯುಲೇಷನ್ ಆಗ್ತಿತ್ತು, ಒಂದು ಕಡಿವಾಣ ಆಯಿತು. ವೆಲ್ಕಮ್ ಮೂನೆ ಅದು. ಸೊ 5 ಟೈಮ್ಸ್ ಏನೋ ಲೆವರೇಜ್ ಕೊಡ್ಬೋದು ಅಷ್ಟೇ ಅಂತ ಆಯಿತು. ಪೊಸಿಷನಲ್ ಟ್ರೇಡ್ಗಳಿಗೆ ಜಾಸ್ತಿ ಅವಾಗ ಅದರಿಂದ ಒಂದಿಷ್ಟು ಆಕರ್ಷಣೆ ಬರೋಕ್ಕೆ ಕಾರಣ ಆಗ್ತಾ ಹೋಯ್ತಲ್ವಾ. 2022-23 ಏನಾಯಿತು, ಅಪ್ಫ್ರಂಟ್ ಮಾರ್ಜಿನ್ ವೆರಿಫಿಕೇಶನ್, ಅಂದರೆ ಪೊಸಿಷನ್ ತೊಗೊಳಕ್ಕಿಂತ ಮುಂಚೆನೇ ನಿಮ್ಮ ಹತ್ರ ಇಷ್ಟಿರಬೇಕು ಅಂತ ಒಂದು ರೂಲ್ಸ್ ತರ್ತಾ ಹೋದ್ರು. ಇದನ್ನು ಕೂಡ ಹೇಗೆ ಲೆವರೇಜನ್ನು ಇನ್ನೂ ಸ್ವಲ್ಪ ಟೈಟ್ ಮಾಡೋದಕ್ಕೆ. ಸೊ ಇದರಿಂದ ಏನಾಯಿತು, ಬ್ರೋಕರ್ಗಳು ಆ ಚೆಕ್ ಮಾಡಿಬಿಟ್ಟು ಬಿಡಬೇಕು ಅಂತ ಹೇಳ್ತಾ ಹೋಯಿತು. ಇದರಿಂದ ಏನಾಯಿತು, ನೀವು ಒಂದಿಷ್ಟು ಲಿಕ್ವಿಡ್ ಪೀಸಲ್ಲೋ ಅಥವಾ ಒಂದು ಐಡಲ್ ಫಂಡ್ ಆಗಿ ಒಂದಿಷ್ಟು ನೀವು ಕ್ಯಾಶ್ ಕಾಂಪೊನೆಂಟನ್ನು ಇಡಬೇಕಾಗ್ತಾ ಬರ್ತಾವಂಥ ಪರಿಸ್ಥಿತಿ ಬರ್ತಾ ಹೋಯಿತು. ಅದೇ ರೀತಿಗೆ ಸೆಪ್ಟೆಂಬರ್ 2023 ಏನಾಯಿತು, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಶಿಫ್ಟ್ ಆಯಿತು. ಗುರುವಾರ ಇದ್ದಿದ್ದು ಬುಧವಾರಕ್ಕೆ ಮಾಡಿದ್ರು. ಆಯಿತಾ, ಇದರಿಂದ ಏನಾದರೂ ಉಪಯೋಗ ಇತ್ತಾ? ಆ್ಯಕ್ಚುಲ್ ಉಪಯೋಗ ಅಂತ ಏನೂ ಇರಲಿಲ್ಲ ಅಲ್ವಾ. ಸೊ ಈಗ ಎಕ್ಸಿಸ್ಟಿಂಗ್ ಎಕ್ಸ್ಪೈರಿ ಸಿಸ್ಟಮ್ಗಳೆಲ್ಲ ಹಾಳಾಗೋಯ್ತು. ಯಾರು ಆಲ್ಬುಗೌಟ್ ಸೆಟ್ ಮಾಡಿದ್ರು, ಬ್ಯಾಕ್ ಟೆಸ್ಟಿಂಗ್ ಮಾಡಿದ್ರಿ ಅಂದರೆ ನೀವೆಲ್ಲ ಕೂಡ ಚೇಂಜ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬರ್ತಾ ಹೋಯಿತು. ಅದೇ 2023 ಲೇಟಾಗಿ ಏನಾಯಿತು ನೋಡಿ, ಇಲ್ಲಿ ಒಂದು ಕಡೆ ಸ್ಪೆಕ್ಯುಲೇಷನ್ ಮಾಡಬಾರ್ದು ಅಂತಾರೆ, ಇನ್ನೊಂದು ಕಡೆ ಸೆನ್ಸೆಕ್ಸಿಗೂ ಕೂಡ ಇವಾಗ ಎಕ್ಸ್ಪೈರಿ ತರೋಣ, ಅವ್ರದ್ದು ಟರ್ನ್ ಓವರ್ ಬರಲಿ, ಅವ್ರದಿಂದನೂ ಟ್ಯಾಕ್ಸ್ ಬರಲಿ ಅಂತ ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಫ್ರೈಡೇ ಅಂತ ಆಗ್ತಾ ಹೋಯಿತು. ಸೊ ಅದರಿಂದ ಒಂದಿಷ್ಟು ಹೊಸ ಅವಕಾಶಗಳು ಸಿಗ್ತಾ ಹೋಯಿತು, ಗೌರ್ಮೆಂಟ್ಗೂ ಕೂಡ ಒಂದಿಷ್ಟು ಆದಾಯನ ಸಿಗ್ತಾ ಹೋಯಿತು, ಆಧಾರ ಆಗ್ತಾ ಹೋಯಿತು. ಸೊ ಇಲ್ಲಿ ಕೆಲವೊಂದು ಉದ್ದೇಶಗಳು ನಾನು ಆಗಲೇ ಹೇಳಿದಾಗೆ ನಿಜವಾಗ್ಲೂ ರಿಟೇಲ್ ಸ್ಪೆಕ್ಯುಲೇಷನ್ ತಡೆಯೋದಿತ್ತಾ ಅಥವಾ ಮಾರ್ಕೆಟ್ನ ಸ್ಟೇಬಲ್ ಮಾಡೋದಿತ್ತಾ ಅಂತ ಗೊತ್ತಾಗುತ್ತೆ. ಎಸ್ಪೆಷಲಿ ಯಾವಾಗ ಈ ಕಾಂಟ್ರಾಕ್ಟ್ ಸೈಜ್ನ ಜಾಸ್ತಿ ಮಾಡೋದು, ಕಮ್ಮಿ ಮಾಡೋದು, ಜಾಸ್ತಿ ಮಾಡೋದು, ಈ ಥರ ಮಾಡಿದ್ರು. ಸುಮಾರು ಟೈಮ್ ಅದೇ ಥರ ಮಾಡಿದ್ರು. ಅಂದರೆ ನೀವು ಹೇಳಿರ್ಬೋದು ಮಾರ್ಕೆಟ್ ಕೂಡ ತುಂಬ ಮೇಲ್ಗಡೆ ಹೋಗಿತ್ತು, ಅವಶ್ಯಕತೆ ಇತ್ತು ಅಂತ. ಕೆಲವೊಂದು ಎಕ್ಸ್ಚೇಂಜ್ ಡೇಸ್ಗಳನ್ನು ಚೇಂಜ್ ಮಾಡಿದ್ದು, ದಿನಕ್ಕೂ ಒಂದೊಂದು ಎಕ್ಸ್ಪೈರಿ ತಂದಿದ್ದು, ಅದೆಲ್ಲ ತೀರಾ ಅನವಶ್ಯಕ. ಸೆಬಿಯ ಉದ್ದೇಶಕ್ಕೆ ಅದು ದ್ವಂದ್ವ ಥರ ಇತ್ತು. ಅದೇ ನಾನು ಹಾಗೆ ಹೇಳ್ದಂಗೆ ಕ್ರಿಟಿಕ್ ಅಂತ ಇದ್ದಾಗ ಕ್ರಿಟಿಕ್ ಮಾಡಬೇಕು, ಒಳ್ಳೇದು ಅಂತಿದ್ದಾಗ ಒಳ್ಳೇದು ಅಂತ ಹೇಳೋಣ, ಅದರಲ್ಲಿ ಏನಿದೆ ಅಲ್ವಾ. ಅದೇ ರೀತಿಗೆ 2024 ಅಕ್ಟೋಬರಲ್ಲಿ F&Oದಲ್ಲಿ ಒಂದಿಷ್ಟು ರಿಫಾರ್ಮ್ನ ತರಬೇಕು ಅಂತ ಹೇಳಿದ್ರು. ಇದು ಸುಮಾರು ಒಂದು 7 ರಿಫಾರ್ಮ್ಗಳನ್ನು ಸ್ಟೇಜ್ ವೈಸಲ್ಲಿ ತರ್ತೀವಿ ಅಂತಂದಿದ್ರು. ಅದರಲ್ಲಿ
ಪೀಕ್ ಮಾರ್ಜಿನ್ ಇಂಪ್ಲಿಮೆಂಟೇಷನ್ ಅಂತ ಮಾಡಿದ್ರು, ವೀಕ್ಲಿ ಎಕ್ಸ್ಪೈರಿಗಳು ಬದಲಾವಣೆ ಆಯಿತು, ಮತ್ತು ಒಂದಿಷ್ಟು ಟ್ರೇಡ್ ತೊಗೊಳೋಕ್ಕಿಂತ ಮುಂಚೆನೇ ಬೇಕು ಅಂತ ಒಂದಿಷ್ಟು ಇತ್ತು. ಆಮೇಲೆ ಸೈಜ್ಗಳು, ಕಾಂಟ್ರಾಕ್ಟ್ ಸೈಜ್ಗಳು ಅದರದ್ದು ಕಮ್ಮಿ ಮಾಡಿದ್ರು, ಮತ್ತು ಲಿಕ್ವಿಡಿಟಿ ಜಾಸ್ತಿ ಮಾಡೋಕ್ಕೆ ಕೆಲವೇ ಕಾಂಟ್ರಾಕ್ಟ್ಗಳನ್ನು ಕೊಡ್ತೀವಿ ಅಂದರು. ಸುಮಾರು ಚೇಂಜಸ್ಗಳು ಅದರಲ್ಲಿ ಒಳಗೊಂಡಿತ್ತು. ಆವಾಗ ಅದು ಅನೌನ್ಸ್ಮೆಂಟ್ ಬಂದಿತ್ತಂಥದ್ದು. ಸೊ 7 ಸ್ಟ್ರಕ್ಚರಲ್ ರಿಫಾರ್ಮ್ನ ನಾವು ಮಾಡ್ತೀವಿ ಅಂತ. ಏನು ಮಾಡ್ತಾರೆ ಅನ್ನೋದು ಆಮೇಲೆ ಬರ್ತಾ ಹೋಯ್ತು ನಮಗೆ. ಸೊ ನವೆಂಬರ್ 2024ರಲ್ಲಿ ಏನಾಯಿತು, ವಾರಕ್ಕೆ ಒಂದೇ ಎಕ್ಸ್ಪೈರಿ ಇರಬೇಕು ಅನ್ನೋ ಒಂದು ಕಾನೂನು ಬರ್ತಾ ಹೋಯಿತು ಅಲ್ವಾ. ಸೊ ನಿಫ್ಟಿ, ಸೆನ್ಸೆಕ್ಸ್ ಎರಡೇ ಉಳ್ಕೊಳಕ್ಕೆ ಸಾಧ್ಯ, ಇನ್ಯಾವುದು ಕೂಡ ಮಂತ್ಲಿ ಎಕ್ಸ್ಪೈರಿ ಉಳಿಯೋಗಿಲ್ಲ ಅಂತ. ಸೊ ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಸೆನ್ಸೆಕ್ಸಲ್ಲೂ ಕೂಡ ಬ್ಯಾಂಕ್ ಎಕ್ಸು ಯಾವ ಥರ ಇತ್ತು ಅದೆಲ್ಲ ತೆಗಿಬೇಕಾಯ್ತು ಅವಾಗ. ಸೊ 2024 ನವಂಬರಲ್ಲೇ 2% ಟೈಲ್ ರಿಸ್ಕ್ ಮಾರ್ಜಿನ್ ಅಂತಲೂ ಕೂಡ ಹಾಕ್ತಾ ಇದ್ರು. ಇದು ಯಾರು ಶಾರ್ಟ್ ಆಪ್ಷನ್ ತಗೊಂಡ್ರೆ, ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ರೆ ಎಕ್ಸ್ಪೈರಿ ದಿನ, ಅವರಿಗೆ ನಿಮಗೆ ಎಕ್ಸ್ಟ್ರಾ ಮಾರ್ಜಿನ್ ಬೇಕಾಗ್ತಾ ಹೋಯ್ತು. ಇದಕ್ಕಿಂತ ಒಂದಿಷ್ಟು ಕ್ಯಾಪಿಟಲ್ ಕೂಡ ಜಾಸ್ತಿ ಬೇಕಾಗ್ತಾ ಹೋಯಿತು. ಸೊ ಎಕ್ಸ್ಪೈರಿ ದಿನ ಆಪ್ಷನ್ ಸೆಲ್ಲಿಂಗ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು. ಯಾರಿಗಾದರೂ ಅಷ್ಟೊಂದು ಜಾಸ್ತಿ ಮಾರ್ಜಿನ್ ಕೊಡೋಕ್ಕಾಗಿಲ್ಲ ಅಂದರೆ ಅಂಥವ್ರಿಗೆ ಆಗಿರ್ಬೋದು, ಅಥವಾ ಜಾಸ್ತಿ ನಿಮಗೆ ಕ್ಯಾಪಿಟಲ್ ಬೇಕಾಗಿರುತ್ತೆ ಅಲ್ವಾ, ಆ ಥರ ಆಗಿರುತ್ತೆ. ಜನವರಿ 2025ರಲ್ಲಿ ಏನಾಯಿತು, ಮಿನಿಮಮ್ ಕಾಂಟ್ರಾಕ್ಟ್ ಸೈಜ್ನ ಚೇಂಜ್ ಮಾಡಿದ್ರಲ್ವಾ. ಸೊ ಮಿನಿಮಮ್ ಕಾಂಟ್ರಾಕ್ಟ್ ಸೈಜು 5ರಿಂದ 10 ಲಕ್ಷ ಇರೋದನ್ನ 15ರಿಂದ 20 ಲಕ್ಷ ಆಗಿರಬೇಕು. ಅಂದರೆ ಇದು ಸ್ಮಾಲ್ ಟ್ರೇಡರ್ಸ್ಗಳು ಯಾರಿಗೂ ಇಲ್ಲಿ ಅಲೋ ಇಲ್ಲ, ಜಾಸ್ತಿ ನಿಮಗೆ ಕ್ಯಾಪಿಟಲ್ ಇರಬೇಕು ಅನ್ನೋ ಒಂದು ರೂಲ್ಸ್ ಬರ್ತಾ ಹೋಯಿತು. ಸೊ ಮಂತ್ಲಿ ಕಾಂಟ್ರಾಕ್ಟ್ ರ್ಯಾಷನಲೈಸೇಷನ್ಲಿ ನಾನು ಆಗಲೇ ಹೇಳ್ದಂಗೆ ಸುಮಾರು ಸ್ಪ್ರೆಡ್ಗಳೇನಿತ್ತು ಅದನ್ನೆಲ್ಲ ತೆಗೆದ್ರು. ಇದರಿಂದ ಏನಾಯಿತು, ಒಂದಿಷ್ಟು ಸ್ಟ್ಯಾಂಡರ್ಡೈಸೇಷನ್ ಅಂತ ಬರ್ತಾ ಹೋಯಿತು, ಪ್ರಾಡಕ್ಟಲ್ಲಿ ಚೇಂಜಸ್ ಆಯಿತು. ಸೊ ಯೂನಿಫಾರ್ಮ್ ಆಗಿ ವೀಕ್ಲಿ ಎಕ್ಸ್ಪೈರಿಗೆ, ಮಂತ್ಲಿ ಎಕ್ಸ್ಪೈರಿಗೆ ಇಷ್ಟಿಷ್ಟೇ ಕಾಂಟ್ರಾಕ್ಟ್ಸ್ಗಳು ಸಿಗುತ್ತೆ ಅನ್ನೋ ಒಂದು ರೂಲ್ಸ್ ಬರ್ತಾ ಹೋಗ್ತಾ ಹೋಯಿತು. ಅದೇ ರೀತಿ 2025 ಫೆಬ್ರವರಿನಲ್ಲಿ ಪ್ರೀಮಿಯಮ್ನ ಅಪ್ಫ್ರಂಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು, ಆಪ್ಷನ್ ಬಯರ್ಸಿಗೂ ಕೂಡ ಕೊಡಬೇಕು ಅಂತ ಬಂತು. ಇದರಿಂದ ಕ್ಯಾಶ್ ಬ್ಯಾಲೆನ್ಸ್ ನಾನು ಆಗಲಿದ್ದಕ್ಕೆ ಜಾಸ್ತಿ ಇಡಬೇಕಾಗಿ ಬರ್ತಾ ಹೋಯಿತು. ಅದೇ ರೀತಿಗೆ ಕ್ಯಾಲೆಂಡರ್ ಸ್ಪ್ರೆಡ್ ಬೆನಿಫಿಟನ್ನು ತೆಗೆದ್ರು ಎಕ್ಸ್ಪೈರಿ ದಿನ. ಅಗೇನ್ ಇದು ಕೂಡ ಕ್ಯಾಲೆಂಡರ್ ಟ್ರೇಡ್ಗಳ ಹಿಟ್ ಆಗಿರುತ್ತೆ ಎಕ್ಸ್ಪೈರಿ ದಿನ. ಕೆಲವೊಂದು ನೋಡಿ ಚೇಂಜಸ್ಗಳು ಒಂದಿಷ್ಟು ರಿಟೇಲರ್ಗೆ ಮಾರ್ಕ್ ಕೂಡ ಆಗಿರುತ್ತೆ ಅಲ್ವಾ. ಕೆಲವೊಂದು ನಿಜವಾಗ್ಲೂ ಸ್ಪೆಕ್ಯುಲೇಷನ್ ಅವಾಯ್ಡ್ ಮಾಡೋದಾಗಿರ್ಬೋದು, ಕೆಲವೊಂದು ನೀವು ಅನಾವಶ್ಯಕವಾಗಿ ನೀವು ಎಕ್ಸ್ಟ್ರಾ ಕ್ಯಾಪಿಟಲ್ನ ತರಬೇಕು. ಅಂದರೆ ಯಾವ ಥರ ಇದು ರಿಟೇಲರ್ಗೆ ಅಂದರೆ ತುಂಬ ಸಣ್ಣ ಕ್ಯಾಪಿಟಲ್ ಇಟ್ಕೊಂಡು ಬಂದಿರೋರು ಇಲ್ಲಿ ಅಲೋನೇ ಆಗಬಾರ್ದು, ಅದಕ್ಕಿಂತ ಜಾಸ್ತಿ ಇರೋರು ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಯಾಕೆಂದರೆ ಲಾಸ್ ಮಾಡ್ಕೊಂಡ್ರೆ ಅವರಿಗೆ ಅದನ್ನು ತೀರಿಸೋಷ್ಟು ಇರುತ್ತೋ ಇಲ್ವೋ, ಅದಕ್ಕೆ ಮತ್ತೆ ಲೋನ್ ಮಾಡ್ತಾರೋ ಏನೋ ಅಂತ ಆ ಥರ ಒಂದು ವಿಚಾರ ಮಾಡಿರ್ಬೋದು ಸೆಬಿ. ಅದೇ ರೀತಿಯಾಗಿ 2025ರಲ್ಲಿ ಇಂಟ್ರಾಡೇ ಪೊಸಿಷನ್ ಮಾನಿಟರಿಂಗ್ ಅಂತ ಮಾಡ್ತಾರೆ. ಅದರಲ್ಲಿ ನಿಮಗೆ ಪೀಕ್ ಮಾರ್ಜಿನ್ ಎಷ್ಟು ಬರುತ್ತೋ ಆವಾಗ ನೀವು ಅದಕ್ಕೆ ಎಕ್ಸ್ಟ್ರಾ ನೀವು ಕಟ್ಟಬೇಕಾಗುತ್ತೆ. ಪೊಸಿಷನ್ ಸ್ಕ್ವೇರ್ ಆಫ್ ಮಾಡ್ಕೊಳೋದು ಮತ್ತೊಂದಾಗುತ್ತೆ, ಪೆನಾಲ್ಟಿ ಬೀಳ್ತಾ ಹೋಗುತ್ತೆ ಇದೆಲ್ಲ. ಸೊ ಆಟೋಮೇಟೆಡ್ ರಿಸ್ಕ್ ಮಾನಿಟರಿಂಗ್ನ ನಾವು ಮಾಡಬೇಕಾಯಿತು, ಅಥವಾ ನೀವು ನೋಡ್ಕೊತಾ ಇರಬೇಕು ಯಾವ ಥರ ಪೊಸಿಷನ್ ಹೋಗ್ತಾ ಇದೆ ಏನು ಅಂತ. ಮೇ 2025ರಲ್ಲಿ ಟ್ಯೂಸ್ಡೇ ಮತ್ತು ಥರ್ಸ್ಡೇ ಮಾತ್ರ ಎಕ್ಸ್ಪೈರೀಸ್ ಅಲೌಡ್ ಅಂತ ಹೇಳಿದ್ರು ಅಲ್ವಾ, ಅವೆರಡಕ್ಕೆ ಅಂತ ಆಯಿತು. ಮತ್ತೆ ಇವರು ಯಾವ್ಯಾವಿತ್ತು ಅವಾಗ ಆ ಕಡೆಗೆ ಈ ಕಡೆಗೆ ಶಿಫ್ಟ್ ಮಾಡಿಕೊಂಡ್ರು. ಸೊ NSE ಎಕ್ಸ್ಪೈರಿ ಶಿಫ್ಟ್ ಆಯಿತು, ಅವರು ಗುರುವಾರ ಇದ್ದಿದ್ದು ಮಂಗಳವಾರಕ್ಕೆ ಹೋದರು, ಸೆನ್ಸೆಕ್ಸ್ ಅವರು ಮಂಗಳವಾರ ಇದ್ದಿದ್ದು ಗುರುವಾರಕ್ಕೆ ಬಂದರು. ಸೊ ಇದು ಕಂಪ್ಲೀಟ್ ನಿಮ್ಮದು ಆಲ್ಗೋ ಸೆಟಪ್ಪು, ಬ್ಯಾಕ್ ಟೆಸ್ಟ್ ಸೆಟಪ್ ಎಲ್ಲ ಕೂಡ ಚೇಂಜ್ ಆಗಿರುತ್ತೆ ಇವಾಗ. ಯಾಕೆಂದರೆ ಇವ್ರದ್ದು ನಿಮ್ಮದು T-1 ಎಲ್ಲದೂ ಕೂಡ ಚೇಂಜ್ ಆಗುತ್ತೆ ಅಲ್ವಾ. ಎಕ್ಸ್ಪೈರಿ ದಿನ ಚೇಂಜ್ ಆಗ್ತಾ ಹೋಗುತ್ತೆ, ಫುಲ್ ಡೈನಾಮಿಕ್ಸೇ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ವೀಕೆಂಡ್ ಆಗಿ ನಿಮಗೆ 3 ದಿನ ಸಿಗ್ತಿತ್ತು, ಈಗ ವೀಕೆಂಡ್ ಆಗಿ ಒಂದಿನ ಆಗ್ತಿದ್ದಂಗೆ ನಿಮಗೆ ಎಕ್ಸ್ಪೈರಿ. ಅದರಲ್ಲಿ ಏನಾದರೂ ಸೋಮವಾರ ಮಂಗಳವಾರ ರಜೆ ಬಂದಿತ್ತು ಅಂದರೆ ಸೋಮವಾರನೇ ಎಕ್ಸ್ಪೈರಿ, ಅದಕ್ಕೆ ಹಿಂದಿನ 2 ದಿನ ರಜೆ ಇರುತ್ತೆ. ಈ ಥರ ಅದು ತುಂಬ ದೊಡ್ಡ ಚೇಂಜ್ ಆಗ್ತಾ ಹೋಯಿತು. ಲಾಸ್ಟ್ ವರ್ಷ ಸೆಪ್ಟೆಂಬರಲ್ಲಿ ಬಂದಂಥದ್ದು. ಆಮೇಲೆ ನಿಮಗೆ ಜೈನ್ ಸ್ಟ್ರೀಟ್ ಗೊತ್ತಾಯಿತು, ಇವರು ಕ್ಲೋಸಿಂಗ್ ಟೈಮಲ್ಲಿ ಯಾವ ಥರ ಮೇಲ್ಗಡೆ ಮಾರ್ಕೆಟ್ನ ತೊಗೊಂಡು ಹೋಗ್ತಾ ಇದ್ರು, ಎಷ್ಟೊಂದು ಇದರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇತ್ತು ದೊಡ್ಡವ್ರದ್ದು ಮನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ಏನು ಮಾಡಿದ್ರು, ಇನ್ಸ್ಟಿಟ್ಯೂಷನಲ್ ಟ್ರೇಡಿಂಗಿಗೆ ಒಂದಿಷ್ಟು ರಿಸ್ಟ್ರಿಕ್ಷನ್ ತರ್ತೀವಿ, ಆ ಥರ ಇನ್ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ ಒಂದು ಕ್ವಶನ್ ಬರೋಕ್ಕೆ ಶುರು ಆಯ್ತು, ಯಾರು ಬೇಕಾದ್ರೂ ಏನು ಬೇಕಾದ್ರೂ ಬಂದು ಮಾಡ್ಬೋದಾ ಇಲ್ಲಿ ಅಂತ. ಆವಾಗಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ತರ್ತೀವಿ ಅಂತ ಹೇಳಿದ್ರಲ್ವಾ. ಈಗ ಲೇಟೆಸ್ಟಾಗಿ ಬಂದಿರುವಂಥದ್ದು ಅದೆಲ್ಲ ಆದಮೇಲೆ ಕ್ಲೋಸಿಂಗ್ ಆಪ್ಷನ್ ಸೆಷನ್ ನಿಮ್ಗೆ ನೋಡ್ತಾ ಇದ್ದೀರಾ ನೋಡಿ. ಮಾರ್ಕೆಟಿನ ಬ್ರೋಕರ್ಗಳಾಗಿರ್ಬೋದು ಅಥವಾ ಮಾರ್ಕೆಟ್ನ ಪರಿಣಿತರು, ಅಂದರೆ ಈ ಸಿಸ್ಟಮ್ನ ಅರ್ಥ ಮಾಡ್ಕೊಂಡಿರೋರೆಲ್ಲ ನಮಗೆ ಇದನ್ನು ಒಳ್ಳೆಯದು ಅಂತಲೇ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ದಿನ ಇದು ಚೇಂಜ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಮಾರ್ಕೆಟ್ನಲ್ಲಿ ಸುಮಾರು ಒಂದಿಷ್ಟು ಕನ್ಫ್ಯೂಷನ್ಗಳಿದೆ. ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೂ ಕೂಡ ಇಲ್ಲಿ ಬೇರೆ ಕಡೆ ಎಲ್ಲ F&O ಮಾರ್ಕೆಟ್ ಬಂದಾದಮೇಲೆ ಕ್ಲೋಸಿಂಗ್ ಆಪ್ಷನ್ ಸೆಷನ್ ನಡೆಯುತ್ತೆ, ಇಲ್ಲಿ ಅದಕ್ಕಿಂತ ಮುಂಚೆನೇ ನಡೀತಾ ಇದೆ. ಅದಕ್ಕೂ ಕೂಡ ಬೇರೆ ದೇಶದಲ್ಲಿ ಕೆಲವೊಂದರಲ್ಲಿ ಇದೆ, ಆದರೆ ಅಲ್ಲಿ ಪಾರ್ಟಿಸಿಪೇಷನ್ ಕೂಡ ಅಷ್ಟು ದೊಡ್ಡದಿದೆ. ನಮ್ಮ ಮಾರ್ಕೆಟ್ ಇನ್ನೂ ಮೆಚೂರ್ ಆಗಿಲ್ಲ, ಮುಂಬರೋ ದಿನಗಳಲ್ಲಿ ಈ ಥರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮಾರ್ಕೆಟ್ ಮೆಚೂರ್ ಆಗಿಲ್ಲ, ಇಲ್ಲಿರೋರು ಇನ್ನೂ ರಿಟೇಲರ್ ಟ್ರೇಡರ್ಸ್ಗಳು ಪಾರ್ಟಿಸಿಪೇಷನ್ಗಳು ಕಡಿಮೆ, ಈ ಥರ ಇದ್ದಾಗ ಇದನ್ನು ತರುವಂಥ ಅವಶ್ಯಕತೆ ಏನಿತ್ತು? ಮೆಚೂರ್ ಆದಮೇಲೆ ತರ್ಬೋದಿತ್ತು. ಅಥವಾ ಆ ಥರ ಇಲ್ಲ ಅಂತಂದರೆ F&O ಸ್ಟಾಕ್ಸ್ಗಳನ್ನು ನಾವು ಮುಂಚೆನೇ ನಾವು ಕ್ಲೋಸ್ ಮಾಡಿ F&O ಅಲೋ ಮಾಡಲ್ಲ, ಕ್ಲೋಸಿಂಗ್ಗಳು ಆಮೇಲೆ ಆಗುತ್ತೆ ಅಂತ. ಜೊತೆಗೆ ಇದನ್ನ ಮ್ಯೂಚುವಲ್ ಫಂಡು ಬೇರೆ ಇಂಡಸ್ಟ್ರೀಸಲ್ಲೂ ಕೂಡ NAV ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಇದು ವೆರಿ ಇನಿಷಿಯಲ್ ಸ್ಟೇಜ್ ಅಲ್ವಾ, ಜಸ್ಟ್ ಈ ವಾರ ಬಂದಿರುವಂಥದ್ದು ನೋಡಿ. ಒಂದು ದಿನ ಮಾತ್ರ ತಣ್ಣಗೆ ಮುಗಿದಿದೆ, ಬೇರೆ ಎಲ್ಲ ದಿನಗಳಲ್ಲೂ ಕೂಡ ದೊಡ್ಡದಾಗೆ ಮೂವ್ಮೆಂಟ್ ಆಗಿತ್ತು. ಇದು ನ್ಯಾಚುರಲಿ ಒಂದು ಇಂಬ್ಯಾಲೆನ್ಸ್ ಬಂದೇ ಬರುತ್ತೆ ಬೈಯರ್ಸ್ ಸೆಲ್ಲರ್ಸ್ ಮಧ್ಯೆ. ಅಷ್ಟೊಂದು ಪಾರ್ಟಿಸಿಪೇಷನ್ ಇಲ್ಲ ಕ್ಯಾಶ್ ಮಾರ್ಕೆಟಲ್ಲಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ದೇಶದಲ್ಲಿ ಕ್ಯಾಶ್ ಮಾರ್ಕೆಟ್ ಅಲ್ಲ, 99% ವಾಲ್ಯೂಮ್ ಬರ್ತಾ ಇರೋದೇ F&O ಇಂದ. ಕ್ಯಾಶ್ ಮಾರ್ಕೆಟಲ್ಲಿ ಪಾರ್ಟಿಸಿಪೇಷನ್ನೇ ಇಲ್ಲ. ಸರಿ, ಪಾರ್ಟಿಸಿಪೇಷನ್ ತರಬೇಕು ಅಂದರೆ ನೀವೇನು ಮಾಡಬೇಕು,
ಮಾಡಬೇಕು? ಆಯಿತು, ಎಸ್ ಟಿ ಟಿಗಳನ್ನು ಪ್ರತಿ ಸಲ ನೀವು ಜಾಸ್ತಿ ಮಾಡ್ಕೊತ ಕೂತ್ಕೊಂಡ್ರೆ ಹೇಗೆ ಪಾರ್ಟಿಸಿಪೇಷನ್ ಬರೋಕ್ಕೆ ಸಾಧ್ಯ? ಸೊ ಅಲ್ಲಿ ಒಂದಿಷ್ಟು ಉತ್ತೇಜನ ಕೊಡಬೇಕು. ಸ್ಪೆಕ್ಯುಲೇಷನ್ನ ತಡಿತೀವಿ ಅನ್ನೋದು ಒಂದು ಆಯಾಮ ಆಯಿತು ಅಂದರೆ, ಸ್ಪೆಕ್ಯುಲೇಷನ್ನ ತಡೆದ್ರೆ ಜನ ಆಲ್ರೆಡಿ ಮಾರ್ಕೆಟಿಗೆ ಬಂದಿದ್ದಾರೆ ಅಂದರೆ ಒಂದಲ್ಲ ಒಂದು ದಾರಿ ಹುಡ್ಕೊತಾ ಇರ್ತಾರೆ. ಅವರಿಗೆ ಬೆಟರ್ ದಾರಿ ನಾವೇ ತೋರಿಸ್ಬಿಟ್ರೆ, ನೋಡಿ ಇಲ್ಲ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ವೆಸ್ಟ್ ಮಾಡಿ, ಇದರಲ್ಲಿ ಇನ್ನೂ ಅಟ್ರಾಕ್ಟಿವ್ ಕೊಡ್ತೀವಿ, ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ 1 ಶೇರ್ ಇರೋದನ್ನ ಬೇಕಾದ್ರೆ ಇನ್ನೂ ಜಾಸ್ತಿ ಮಾಡ್ತೀವಿ, ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಕಮ್ಮಿ ಮಾಡ್ತೀವಿ. ಸೊ ಈ ಥರ ಬನ್ನಿ. ಅಟ್ಲೀಸ್ಟ್ ಅವಾಗ ಏನಾಗುತ್ತೆ, ಒಂದು ಪೊಸಿಷನ್ ಟ್ರೇಡಿಂಗಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಅದರಲ್ಲೂ ನೀವು ಹೇಳ್ಬೋದು 6 ತಿಂಗಳು 3 ತಿಂಗಳು ಮಾಡಿದ್ರೆ ಅದೊಂದು ಸ್ವಿಂಗ್ ಟ್ರೇಡ್ ಥರನೇ ಆಗುತ್ತಲ್ವ ಅಂತ. ಬಟ್ ಸ್ಟಿಲ್ ಇಂಟ್ರಾಡೇನಲ್ಲಿ ಈ ಥರ ಒಂದು ಎಫ್&ಅಲ್ಲಿ ಸಿಗಾಕೊಳ್ಳೋ ಥರ ಆಗೋದಿಲ್ಲ ಅಲ್ವಾ ಅವಾಗ. ಸೊ ಆವಾಗ ಒಂದಿಷ್ಟು ಜನ ನೋಡ್ತಾರೆ ಅದರಿಂದ ಇಂಪ್ಯಾಕ್ಟ್ ಬರ್ತಾ ಇದೆ ಅಂತಂದರೆ ಜನ ಸ್ಲೋಲಿ ಪೊಸಿಷನ್ ಟ್ರೇಡಿಂಗಿಗೆ ಅಥವಾ ಇದಕ್ಕೆ ಚೇಂಜ್ ಆಗ್ತಾ ಹೋಗ್ಬೋದು. ಯಾವುದಕ್ಕೆ? ಇನ್ವೆಸ್ಟ್ಮೆಂಟ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಚೇಂಜ್ ಆಗ್ತಾ ಹೋಗ್ಬೋದು. ಆ ದಾರಿಗಳನ್ನು ತೋರಿಸ್ತಾರೆ. ಅಲ್ಲೆಲ್ಲ ಚಾರ್ಜಸ್ಗಳನ್ನು ಪದೇ 2-3 ಸಲ ಜಾಸ್ತಿನೇ ಮಾಡಿ ಇಲ್ಲಿ ಮಾತ್ರ ಸ್ಪೆಕ್ಯುಲೇಷನ್ ಮಾಡ್ತೀವಿ ಅಂದರೆ ಅದು ವರ್ಕ್ ಆಗೋದಿಲ್ಲ. ಸೊ ಅದೇ ಒಂದು ಇಂಪ್ಯಾಕ್ಟು ನಮಗೆ ಇವಾಗ ಕ್ಲೋಸಿಂಗ್ ಆಕ್ಷನ್ ಸೆಷನಲ್ಲಿ ಕಾಣಿಸ್ತಾ ಇದೆ. ಹೋಪ್ಫುಲಿ ಇದನ್ನು ಮುಂದಿನ ದಿನಗಳಲ್ಲಿ ಸೆಬಿ ಈ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡೋದ್ರ ಕಡೆನೂ ಗಮನ ವಹಿಸಿ ಕ್ಲೋಸಿಂಗ್ ಆಕ್ಷನ್ ಸೆಷನ್ನ ಒಂದು ಸ್ಟೇಬಲ್ ಮಾಡೋದ ಕಡೆ ನೋಡ್ತಾರೆ ಅಂತ. ಯಾಕೆಂದರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಇದನ್ನು ತೆಗೆಯುವಂಥದ್ದಂತೂ ನನಗಂತೂ ಗೊತ್ತಾಗ್ತಾ ಇಲ್ಲ, ತೆಗೆಯೋದಿಲ್ಲ ಅಂತ ಅನಿಸುತ್ತೆ. ಹಾಗಾದರೆ ಪರ್ಯಾಯ ಏನು ಅಂತಂದರೆ ಜನಕ್ಕೆ ಪಾರ್ಟಿಸಿಪೇಷನ್ನ ಜಾಸ್ತಿ ಮಾಡಬೇಕು. ಇಂಡಿಯಾದಲ್ಲಿ ಇಷ್ಟೊಂದು ದೊಡ್ಡ ಪಾಪ್ಯುಲೇಷನ್ಗೆ ಅಫ್ಕೋರ್ಸ್ ಕೋವಿಡ್ ಆದಮೇಲೆ ಇಷ್ಟೊಂದು ಚೇಂಜಸ್ ಬಂದಿದೆ. ಯಾಕೆಂದರೆ ಕೋವಿಡ್ ಆದಮೇಲೆ ಸುಮಾರು ಜನ ಡಿಮ್ಯಾಟ್ ಖಾತೆಗಳು ಕೂಡ ಓಪನ್ ಮಾಡಿರೋದು, ಟ್ರೇಡಿಂಗ್ ಅಕೌಂಟ್ಗಳನ್ನು ಕೂಡ ಓಪನ್ ಮಾಡಿರುವಂಥದ್ದು. ವರ್ಕ್ ಫ್ರಮ್ ಹೋಮ್ ಇತ್ತು, ಮನೆಯಲ್ಲಿದ್ದರು, ಸುಮಾರು ಆ್ಯಡ್ಗಳು ಬರೋಕ್ಕೆ ಶುರುವಾಯಿತು, ಬ್ರೋಕರೇಜ್ ಕಂಪ್ನಿಗಳದ್ದು ವೆಬ್ ಸೀರೀಸ್ಗಳು ಬರೋಕ್ಕೆ ಶುರುವಾಯಿತು, ಜನದ ಹತ್ರ ಪುರ್ಸೊತ್ತಿತ್ತು, ಜನ ಇದನ್ನೆಲ್ಲ ಶುರು ಮಾಡಿದ್ರು ಅಲ್ವಾ. ಜೊತೆಗೆ ಸುಮಾರು ನನ್ನ ನಂತರದವರು ಇನ್ಫ್ಲುಯೆನ್ಸರ್ಸ್ ಕೂಡ ಜಾಸ್ತಿ ಆದರು. ಆ ಒಂದು ಸೋಷಿಯಲ್ ಮೀಡಿಯಾದಿಂದ ಬರುವಂಥ ಪುಷ್ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಇದೆಲ್ಲ ಆಯಿತು. ಸೊ ಹೀಗಾಗಿ ಜನ ಕೋವಿಡ್ ನಂತರನೇ ಜಾಸ್ತಿ ಇನ್ವೆಸ್ಟ್ಮೆಂಟನ್ನು ಅಥವಾ ಟ್ರೇಡಿಂಗನ್ನು ಶುರು ಮಾಡಿರುತ್ತದೆ ಮೆಜಾರಿಟಿ ಆಫ್ ದ ಟೈಮ್. ಆದ್ರೂ ಕೂಡ ಓವರಾಲ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಾಗಿ ಇನ್ವೆಸ್ಟ್ ಮಾಡ್ತಿರೋರು ಕಡಿಮೆ, ಅದರಲ್ಲಿ ಟ್ರೇಡ್ ಮಾಡ್ತಿರೋರು ಇನ್ನೂ ಕಡಿಮೆ. ಈ ರೀತಿ ಒಂದು ಇದೆ ಅಲ್ವಾ ಪರಿಸ್ಥಿತಿ. ಹಾಗಾಗಿ ಆ ಪಾರ್ಟಿಸಿಪೇಷನ್ನ ಜಾಸ್ತಿ ಮಾಡಬೇಕು ಅಂತಂದರೆ ಬೇರೆ ಎಲ್ಲ ಇನ್ಸ್ಟ್ರೂಮೆಂಟ್ಗಿಂತ ಇದು ಬೆಟರ್ ಅಂತ ಅನಿಸ್ತಾ ಹೋದರೆ, ಇಲ್ಲಿ ಸ್ಟೇಬಲ್ ಅಂತ ಆಯಿತು ಅಂದರೆ, FIಗಳು ಇಲ್ಲಿ ಬಂತು, ಜಾಸ್ತಿ ಹೂಡಿಕೆಗಳಾಯಿತು ಅಂತಂದರೆ ಆಗ ಖಂಡಿತವಾಗ್ಲೂ ಅಟ್ರಾಕ್ಟಿವ್ನೆಸ್ನ ಬರ್ತಾ ಹೋಗುತ್ತೆ. ಇದಲ್ದಲ್ಲೇ ಇನ್ನೂ ಒಂದಿಷ್ಟು ಕೆಲವೊಂದು ಎಕ್ಸ್ಚೇಂಜ್ಗಳಿಂದ ಒಂದಿಷ್ಟು ಚೇಂಜಸ್ಗಳಂತ ಬಂದಿದೆ. ಅದನ್ನು ನಾನು ಕವರ್ ಮಾಡಿಲ್ಲ. ನಾನು ಆಗಲೇ ಹೇಳಿದಾಗೆ STTಗಳನ್ನು ಪದೇ ಜಾಸ್ತಿ ಮಾಡಿದ್ದಾರೆ, ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಫೀಸ್ಗಳನ್ನು ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಬ್ರೋಕನ್ ಮಾರ್ಜಿನ್ ಪಾಲಿಸೀಸು ತುಂಬ ಒಂದು ಕನ್ಸರ್ವೇಟಿವ್ ಆಗಿದೆ. ಅವ್ರದ್ದು ಮಾರ್ಜಿನ್ ಅಂದರೆ ಇಷ್ಟೇ ಬಿಡೋದು, ಹೀಗೆ ಆಯಿತು ಅಂತಾಯಿತು, ಅದು ಒಳ್ಳೆಯದೇ ಅಂತಲೇ ಹೇಳ್ಬೋದು. ಜೊತೆಗೆ ಬ್ರೋಕರೇಜ್ ಕೂಡ ಜಾಸ್ತಿ ಆಯಿತು. ಕೆಲವೊಂದು ಅಂದರೆ ನೀವು ಹೇಳ್ಬೋದು ₹20 ಇದೆಯಲ್ಲ ಅಂತ. ಆದರೆ ಕೆಲವೊಂದು ಬ್ರೋಕರೇಜ್ಗಳು ನೋಡಿ, ಕೆಲವರು ಇನ್ವೆಸ್ಟ್ಮೆಂಟನ್ನು ಫ್ರೀಯಾಗಿ ಮಾಡ್ತಾಯಿದ್ರು ಮೊದಲು. ಅವರು ಇನ್ವೆಸ್ಟ್ಮೆಂಟಿಗೂ ಕೂಡ ₹20 ಅಂತ ಚಾರ್ಜ್ ಮಾಡೋಕ್ಕೆ ಶುರು ಆದರು. ಕೆಲವೊಂದು ತುಂಬ ಕಮ್ಮಿಗಿತ್ತು, ₹9ಗೆಲ್ಲ ನಿಮಗೆ ಟ್ರೇಡ್ ಸಿಗ್ತಾಯಿತ್ತು, ಅವರೆಲ್ಲ ಕೂಡ ₹12 ಮಾಡಬೇಕಾಯಿತು. ಈ ಥರನೂ ಕೂಡ ಒಂದಿಷ್ಟು ಚೇಂಜಸ್ಗಳಾಗಿದೆ. ಜೊತೆಗೆ ಮಧ್ಯದಲ್ಲಿ ಒಂದಿಷ್ಟು ಮಂತ್ಲಿ ಸ್ಟೇಬಿಲೈಸೇಷನ್ ಅಂತ ಮಾಡಿದಾಗ ಬಿಡ್ಡು ಮತ್ತು ಆಸ್ಕಿನ ಸ್ಪ್ರೆಡ್ಡು ಜಾಸ್ತಿ ಆಗ್ತಾ ಹೋಯಿತು. ಇದರಿಂದ ಸ್ಲಿಪ್ಪೇಜ್ಗಳು ಜಾಸ್ತಿ ಆಗ್ತಾ ಹೋಯ್ತು. ಯಾಕಂದರೆ ಆಲ್ ಆಫ್ ಎ ಸಡನ್ ಚೇಂಜಸ್ ಬಂದರು. ನೋಡಿ, ಬದಲಾವಣೆ ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ, ಆದರೆ ಇಷ್ಟೊಂದು ಬದಲಾವಣೆಗಳನ್ನು ಇಂಥ ಶಾರ್ಟ್ ಫ್ರೇಮಲ್ಲಿ ಒಂದಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಜನ ಅನ್ನೋಷ್ಟೊತ್ತಿಗೆ ಇನ್ನೊಂದು ಚೇಂಜ್ ಅಂತ ಬಂದಾಗ ಏನಾಗುತ್ತೆ, ಸಿಸ್ಟಮ್ಲಿ ಸ್ಟೆಬಿಲಿಟಿ ಹೋಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರಿಗೂ ಒಂದು ಕೂಗಿರುವಂಥದ್ದು ಅಷ್ಟೇ, ಬದಲಾವಣೆಗಳನ್ನು ತನ್ನಿ, ಆದರೆ ಒಂದು ಫೇಸ್ಡ್ ಮ್ಯಾನರಲ್ಲಿ ತೊಗೊಂಡೋಗಿ ಒಂದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಬಿಡಿ. ಸುಮಾರೆಲ್ಲ ನೀವು ನೋಡಿ, ಮಂಗಳವಾರದಿಂದ ಗುರುವಾರ ಹಾಕಿದ್ದು, ಮತ್ತು ವೀಕ್ಲಿ ಮಂತ್ಲಿ ಎಕ್ಸ್ಪೆರಿ ಸುಮಾರೆಲ್ಲ ಅವಾಯ್ಡ್ ಮಾಡ್ಬೋದಾಗಿತ್ತು ಸ್ಟ್ರಕ್ಚರಲ್ಲಿ ಪ್ಲ್ಯಾನ್ ಮಾಡಿದರೆ. ಸೊ ಹಾಗಾಗಿ ಇದೆಲ್ಲ ಒಂದಿಷ್ಟು ಬದಲಾವಣೆಗಳು ನಾನು ಲಾಸ್ಟ್ 2025 ಅಂತ ನೋಡಿದಾಗ ನನಗೆ ಸಿಕ್ಕಂಥ ಮಾಹಿತಿ. ಹೋಪ್ಫುಲಿ ಇದರಿಂದ ನಿಮಗೆ ಸಂಕ್ಷಿಪ್ತವಾಗಿ ಇಷ್ಟೆಲ್ಲ ಬದಲಾವಣೆ ಆಗಿದೆಯಾ, ಇದೆಲ್ಲದನ್ನು ಸಹಿಸ್ಕೊಂಡು ನಾವು ಟ್ರೇಡ್ ಮಾಡ್ತಾ ಇದ್ದೀವಾ, ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಳ್ಳೋಂಥ ಸ್ಥಿತಿನೂ ಕೂಡ ತರಬಹುದು ಇದರಿಂದ. ಸೊ ನಿಮಗೆ ಬಿಡ್ತೀನಿ, ನಿಮ್ಮ ರೆಟ್ರೋಸ್ಪೆಕ್ಷನ್ ಯಾವ ಥರ ಮಾಡ್ತೀರಾ ಅನ್ನೋದು. ಇದಿಷ್ಟು ಇವತ್ತಿನ MM ಪ್ರೀಮಿಯರ್ ಆಗಿತ್ತು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.